ವೆಲ್ಕಮ್ ಟು ರೋಡ್ ವೆಂಚರ್ಸ್ ಕನ್ನಡ. ಇಲ್ಲಿ ಜನ ಒನ್ ಟೈಪ್ ಮ್ಯಾನರ್ಡ್ ಮತ್ತೆ ಸಖತ್ ಹಬ್ಬ. ಇಲ್ಲಿ ಇಷ್ಟ ಆಯ್ತು ನಂಗೆ, ನಿಜ ಹೇಳ್ತಿದ್ದೀನಿ ಗುರು. ಬಂದ್ಬಿಟ್ಟು ಪರ್ ಪರ್ಸನ್ಗೆ 10-20 ರುಪೀಸು. ನಮ್ಮ ಜೊತೆನೆ ಪೋಸ್ಟ್ ಆಫೀಸಲ್ಲಿ ಇದ್ದಾರೆ, ಹಾಸ್ಟೆಲಲ್ಲಿ ಜೊತೆ ನಿಂಚು ಈ ಸೈಡ್ ಬೀಚ್ ಸೈಡ್ ಚಿಲ್ ಮಾಡಿಕೊಂಡು. ಸೊ ನಮಸ್ತೆ ಎಲ್ರಿಗೂ. ಸೊ ಇವತ್ತು ನಾವು ಗಾಡ್ಸ್ ಓನ್ ಕಂಟ್ರಿ ಅಂದರೆ ಕೇರಳದಲ್ಲಿದ್ದೀನಿ. ಸೊ ಕೇರಳದಲ್ಲಿ ಎಲ್ಲಪ್ಪ ಇದು, ಕೇರಳದಲ್ಲಿ ಆಲೆಪಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಆಲೆಪಿಲಿ ಏನು ಫೇಮಸ್ಸು ಅಂದರೆ ಬ್ಯಾಕ್ ವಾಟರ್ಸ್ ಆಗಿರಲಿ, ಬೋಟ್ ಹೌಸಸ್ಸು ಮತ್ತು ಬೀಚಸ್ಗಳು ಫೇಮಸ್ಸು. ಸೊ ವೆಲ್ಕಮ್ ಟು ಕೇರಳ ಸೀರೀಸ್. ಸೊ ವೆಲ್ಕಮ್ ಟು ರೋಡ್ ವೆಂಚರ್ಸ್ ಕನ್ನಡ. ಇದು ಕನ್ನಡದಲ್ಲಿ ಬ್ಲಾಗ್ ಕಂಪ್ಲೀಟ್ ಆಗಿ ಇಷ್ಟು ದಿವಸ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ಸ್. ಮತ್ತು ಇಂಥ ಹಲವಾರು ವೀಡಿಯೋಸ್ಗಳು ಮುಂದೆನೂ ಬರುತ್ತೆ, ಎಂಜಾಯ್ ಮಾಡಿ. ಸೊ ಇಲ್ಲಿ ಗೋಸ್ಟ್ ಆಫ್ಸ್ ಅಂತ ಹಾಸ್ಟೆಲ್ ಇದೆ, ಅಲ್ಲಿ ಸ್ಟೇ ಆಗ್ತಿದ್ದೀನಿ. ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಲೆಪಿ ಬೀಚ್ ಹತ್ರನೇ ಇದೆ ಅದು. ಇಲ್ಲ ಸೊ ರೈಲ್ವೆ ಸ್ಟೇಷನಿಂದ ಪ್ರಾಬಬ್ಲಿ ಒಂದು 2 to 3 ಕಿಲೋಮೀಟರ್ಸ್ ಅಷ್ಟೇ, 2 ಕಿಲೋಮೀಟರ್ಸು. ಇಲ್ಲೇ ಬಂದು ನಡ್ಕೊಂಡು ವಾಕೇಬಲ್ ಡಿಸ್ಟೆನ್ಸ್. ಅದಕ್ಕೆ ಇಲ್ಲಿ ಹತ್ರದಲ್ಲೇ ಬುಕ್ ಮಾಡಿದೆ ನಾನು. ಸೊ ಈ ಕೇರಳ ಟ್ರಿಪ್ ನಾನು ಆ್ಯಕ್ಚುಲಿ 4 days ಟ್ರಿಪ್ ಇದು. ಸೊ 4 ಡೇಸಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕವರ್ ಆಗತ್ತೆ ಟ್ರೈ ಮಾಡ್ತೀನಿ. ಒಂದು ಲೀಸ್ಟಲ್ಲಿ ಆಲೆಪಿ ಇಟ್ಟಿದ್ದೀನಿ, ಮತ್ತೊಂದು ವಾರ್ಕಲ ಮತ್ತು ಜಟಾಯು ಸೆಂಟರು. ಮ್ಯಾಕ್ಸಿಮಮ್ ಇಷ್ಟಿದೆ. ಏನೇ ಆಗಲಿ ಜನ ಮಾತ್ರ ಒಳ್ಳೆಯವರು. ಇಲ್ಲಿ ರಿಕ್ಷಾ ಡ್ರೈವರ್ಸ್ ಆದ್ರೂ ಜಾಸ್ತಿ ಸತಾಯಿಸಲ್ಲ. ಏನಿಲ್ಲ ಚಟ ಇಲ್ಲೇ ಅಂತ ಹೇಳಿದ್ರೆ ಏನು ಓಕೆ ಸ್ಮೈಲ್ ಕೊಟ್ಟು ಹೋಗ್ಬಿಡ್ತಾರೆ. ಬಾಕಿ ಕಡೆ ಎಲ್ಲ ತಲೆ ತಿನ್ಬಿಡ್ತಾರೆ. ಇಲ್ಲಿ ಜನ ಒನ್ ಟೈಪ್ ಮ್ಯಾನರ್ಡ್ ಮತ್ತು ಸಖತ್ ಹಬ್ಬ. ಇಲ್ಲಿ ಇಷ್ಟ ಆಯ್ತು ನನಗೆ, ನಿಜ ಹೇಳ್ತಿದ್ದೀನಿ ಗುರು. ಸಖತ್ತಿದೆ, ಮಜಾ ಇದೆ. ಇಲ್ಲಿ ಜನ ಆದ್ರೂ ಟೈಪ್ ಫ್ರೀ ಇದ್ದಾರೆ. ಆದರೆ ಬಟ್ ಒಂದೇನಂದರೆ ಈ ಕ್ಯಾಮ್ರಾ ಎದುರಿಗೆಲ್ಲ ಅವರೆಲ್ಲ ಬರೋದಿಲ್ಲ, ಸ್ವಲ್ಪ ನಾಚಿಕೆ ಅವರಿಗೆ. ಹಿಂಗಿದೆ, ಮೋಡ ಇದೆ, ಮಳೆ ಬರೋ ನಮ್ಮನೆ ಇದೆ. ಸಂಜೆ ಹೇಳಕ್ಕೆ ಬರಲ್ಲ. ಹಾಸ್ಟೆಲಿಗೆ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗ್ತೀನಿ, ಅದ್ರ ನಂತರ ನೋಡ್ಬೇಕು ಏನು ಮಾಡೋದು ಅಂತ. ಸೊ ಆ್ಯಕ್ಚುಲಿ ಇವಾಗ ಆಲೆಪಿ ಲೈಟ್ ಹೌಸಿಗೆ ಹೋಗ್ತಿದ್ದೀನಿ ನಾನು. ಸೊ ಆ್ಯಕ್ಚುಲಿ ಅದು 5:30 ಕ್ಲೋಸ್ ಆಗುತ್ತೆ. ಅರೌಂಡು 4:15 ಆಯ್ತು ಇವಾಗ. ಸೊ ಇವಾಗ ಲೈಟ್ ಹೌಸಿಗೆ ಹೋಗಿ ಲೈಟ್ ಹೌಸ್ ನೋಡ್ಕೊಂಡು ಅಲ್ಲಿಂದ ಆಲೆಪಿ ಬೀಚಿಗೆ ಹೋಗೋಣ ಅಂತ ಮಾಡಿದ್ದೀನಿ. ಇಲ್ಲಾಂದರೆ ಫಸ್ಟು ಆಲೆಪಿ ಬೀಚಿಗೆ ಹೋಗೋಣ ಅಂತ ಮಾಡಿದೆ. ಮತ್ತು ಟೈಮಿಂಗ್ ನೋಡಿದೆ ಆ್ಯಕ್ಚುಲಿ ಲೈಟ್ ಹೌಸಿಂದ ಕ್ಲೋಸ್ ಆಗುತ್ತೆ ಅಂದ್ಕೊಂಡೆ. ಅದಕ್ಕೆ ಫಸ್ಟ್ ಲೈಟ್ ಹೌಸಿಗೆ ಹೋಗಿ ಅಲ್ಲಿ ಮುಗಿಸಿ ಅಲ್ಲಿಂದ ಆಮೇಲೆ ಬೀಚಿಗೆ ಹೋಗೋಣ. ಅಲ್ಲಿದೆ ಲೈಟ್ ಹೌಸು. ಸೊ ಇಲ್ಲಿ ಕಾಸ್ಟ್ ಬಂದುಬಿಟ್ಟು ಪರ್ ಪರ್ಸನಿಗೆ 10-20 ರುಪೀಸು. ಫೋಟೋಗ್ರಫಿ ಮಾಡ್ತೀರಾ ಅಂದರೆ 10 ರುಪೀಸು ಎಕ್ಸ್ಟ್ರಾ. ಹೆಂಗಿದೆ ಇಲ್ಲಿ ಲೈಟ್ ಹೌಸ್ ನೋಡಿ, ಸಾಕತ್ತು. ಪಾರ್ಕ್ ಟೈಪ್ ಮಾಡಿದೆ, ಅಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ. ಎಂಟ್ರಿ ಗೇಟ್ ಈ ಸೈಡು. ಸೊ ಇವಾಗ ಮೇಲೆ ಹೋಗೋಣ. ಸೊ ಟಾಪಲ್ಲಿ ಅಲ್ಲಿಂದ ವ್ಯೂ ಹೇಗಿದೆ ಅಂತ ನೋಡೋಣ ಇಲ್ಲಿ. ಸೊ ಮೋಸ್ಟ್ಲಿ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟಾಕೋಬೇಕು. ಇವಾಗ ಮಾತ್ರ ಸ್ನಾನ ಮಾಡ್ಕೊಂಡ್ಬಂದಿದೆ, ಬಟ್ ಫುಲ್ ಮೇವರು ಬಿಟ್ಟಿದೆ ಇವಾಗಲೇ. ಸ್ಟೆಪ್ಸ್ ಇದೆ ಗುರು ಇನ್ಮೇಲೆ ಹತ್ತಲಿಕ್ಕೆ. ಇಲ್ಲಿ ಜನ ಮಾತ್ರ ಬಂದು ಕಡೆ ಅವರು ಏನಿದೆ ಅವರ ಆರ್ಟಿಸ್ಟ್ರಿನ ತೋರಿಸೋದನ್ನು ಮಾತ್ರ ಬಿಡಲ್ಲ. ಯಾರೇ ಆಗಿರಲಿ, ಯಾವುದೇ ಊರಾಗಿರಲಿ. ಹೋಸತಿ ಹೈದ್ರಾಬಾದ್ ಹೋದಾಗೂ ಚಾರ್ಮಿನಾರಲ್ಲಿ ಇಲ್ಲೂ ಬಿಡಲಿಲ್ಲ. ಇದೆ ನೋಡಿ, ಆರ್ಟ್ ವರ್ಕ್ ಮಾಡಿಟ್ಟಿದ್ದಾರೆ. ಆರ್ಟ್ ವರ್ಕ್ ಇದರಿಂದ ಏನು ಸಿಗುತ್ತೋ ದೇವ್ರಿಗೆ ಗೊತ್ತು ಇವರಿಗೆ. ಬನ್ನಿ ಫಸ್ಟ್ ಹತ್ತಾನ ಮೇಲೆ, ಅಲ್ಲಿಂದ ವ್ಯೂ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿಂದ ಆನ್ ಎಲ್ಲ ಮಾಡೋದಿಲ್ಲ ಅವರು. ಆಯಿತು ಅವರು ಮೇಲೆ ಬಂದ್ವಿ. ಇದೊಂದು ಫೈನಲ್ ಹತ್ಬಿಟ್ರೆ ಆಯಿತಾ. ಏನಪ್ಪ ಇದು, ಮೇಲೆ ಹೋಗೋಣ. ಸೀಟ್ ಹಾಕೊಂಡ್ಬಿಟ್ಟಿದ್ದೀನಿ, ಬ್ಯಾಗ್ ಸೀಟ್ ಹಾಕೊಂಡ್ಬಿಟ್ಟಿದೆ. ಇಷ್ಟೇ ಗ್ಯಾಪೇ ಇಲ್ಲ. ಸಖತ್ ವ್ಯೂ ಊರು ಮಾತ್ರ. ಇಲ್ಲಿಂದ ಗಾಡಿನೂ ಸಖತ್ ಬೀಸ್ತಿದೆ ಇಲ್ಲಿ. ಸೊ ಆಮೇಲೆ ಅಲ್ಲಿ ಹೋಗೋಣ.
ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಪೀಸ್ಫುಲ್ ಆಗಿದೆ ಇಲ್ಲಿ ಮಾತ್ರ. ಇಲ್ಲೂ ಗಾಳಿ ಬೀಸುತ್ತೆ, ತಂಪು ಗಾಳಿ. ಮ್ಯಾಕ್ಸಿಮಮ್ ಟೂರಿಸ್ಟ್ ಬರ್ತಾರೆ ಇಲ್ಲಿ. ಸೈಕ್ಕಿದೆ ಮಾತ್ರ. ಆ್ಯಕ್ಚುಲಿ ಮೋಡ ಇದೆ ಇವತ್ತು, ಸನ್ಸೆಟ್ ಕಾಣಿಸ್ತಿಲ್ಲ. ಮೋಡ ಇಲ್ಲ ಆಗಿದ್ದಿದ್ರೆ ಸನ್ಸೆಟ್ ಕಾಣ್ತಿತ್ತು ಸಖತ್ತಾಗಿ ಮಾತ್ರ. ಹಾಂ, ಕರ್ನಾಟಕ. ನೀವು? ಸೊ ಇನ್ನು ನೆಕ್ಸ್ಟ್ ಬೀಚಿಗೆ ಒಂದು ಹೋಗೋಣ, ಆಲೆಪಿ ಬೀಚಿಗೆ. ಎದುರಿಗೇನೆ ಇದೆ ಆಲೆಪಿ ಬೀಚ್. ಸೊ ಲೈಟ್ ಹೌಸ್ ಮುಗೀತೀವಿ. ಆ್ಯಕ್ಚುಲಿ ಇದು ಲೈಟ್ ಹೌಸ್ ಇದೆಯಲ್ಲ, ಎಲೆಕ್ಟ್ರಿಕ್ ಮತ್ತು ಸೋಲಾರ್ ಪವರ್ಡ್ ಅಂತೆ ಎರಡು. ಅದೇ ಸಣ್ಣದು ಅದೊಂದು ಗ್ಲಿಮ್ಸ್ ಇದೆ, ನೀವು ನೋಡ್ಬೋದು. ತೆಗ್ದಿರೋದು ವಿಡಿಯೋದು ಲೆನ್ಸ್ ಇದ್ದು. ಅಲ್ಲೊಬ್ರು ಟಿಕೆಟ್ ಕಲೆಕ್ಟ್ ಮಾಡೋರು ಕೂತ್ಕೊಂಡಿದ್ದಾರೆ. ನೋ ಫೋಟೋಸ್ ಅಲೌಡ್ ಅಂತ ಹೇಳಿದ್ರು. ಸುಮ್ಮನೆ ಒಂದು ಲೈಟಾಗಿ ಒಂದು ಗ್ಲಿಮ್ಸ್ ತೆಗೆದ್ಬಿಟ್ಟು ಒಂದು ಫುಟೇಜ್ ತೆಗ್ದಿದ್ದೀನಿ ಲೈಟಾಗಿ. ಸೊ ಇದರಿಂದ ಆ್ಯಕ್ಚುಲಿ ಏನದು ಲೆನ್ಸಿಂದು, ಲೈಟ್ ಹೌಸ್ ಲೆನ್ಸಿಂದು. ಇವಾಗ ಕೆಳಗೆ ಹೋಗಿ ಬಿಟ್ಟನೆ ಇವಾಗ ಅಲ್ಲಿಂದ ಆಲೆಪಿ ಬೀಚಿಗೆ ಹೋಗ್ಬೇಕು ಇವಾಗ. ಸೊ ಇಲ್ಲಿ ಲೈಟ್ ಹೌಸ್ ಬಗ್ಗೆ ಕೊಟ್ಟಿದ್ದಾರೆ, ಅದ್ರ ಲೊಕೇಶನ್ ಯಾರು ಚಾರಿಟಿ ಮಾಡಿರೋದು ಏನು ಅಂತೀವಿ. ಸಖತ್ತಾಗಿದೆ ಮಾತ್ರ ಲೈಟ್ ಹೌಸ್. ಏನಾದರೂ ಕುಡಿಬೇಕು, ಶೆಕೆ ಆಗ್ಬಿಟ್ಟಿದೆ ಫುಲ್ಲು. ನೀರು ತೊಗೊಳೋಣ ಅಂದರೆ ನೀರು ಖಾಲಿ ಆಗಿತ್ತು ಅಲ್ಲಿ. ಏನಿದೆ ಕುಡಿಯೋಕ್ಕೆ ಒಂದಿತ್ತಲ್ಲ. ಸಂಜೆ ಇನ್ ಕೇಸ್ ಮಳೆ ಬಿತ್ತು ಅಂದರೆ ನನ್ನಷ್ಟು ಖುಷಿ ಆಗೋನು ಯಾವ ನನ್ನ ಮಗನೂ ಇಲ್ಲ ಅನ್ಸುತ್ತೆ. ಆಮೇಲೆ ಅಂದರೆ ಅಷ್ಟೇನು ಸೆಕೆ ಇಲ್ಲ ಗುರು, ಲೈಟಾಗಿ ಸೆಕೆ ಇದೆ ಅಷ್ಟೇ. ಸೊ ಫ್ಲೈಓವರ್ನ ಕ್ರಾಸ್ ಮಾಡಿಬಿಟ್ರೆ ಆ ಸೈಡ್ ಬೀಚೆ, ಆಲೆಪಿ ಬೀಚ್. ಸೊ ವೆಲ್ಕಮ್ ಟು ಆಲೆಪಿ ಬೀಚ್. ಸಿಕ್ಕಾಪಟ್ಟೆ ಜನ. ಸೊ ಇವತ್ತು ಸನ್ಸೆಟ್ಟೇ ಇಲ್ಲ, ಸೊ ಇವತ್ತು ಮೋಡ ಕವಿದ ವಾತಾವರಣ, ಸನ್ಸೆಟ್ ಕಾಣೋದಿಲ್ಲ. ಇಷ್ಟರಲ್ಲೇ ಕಣ್ಣು ತುಂಬಿಸ್ಕೊಳ್ಬೇಕಷ್ಟೇ, ಏನೂ ಮಾಡೋಕ್ಕೆ ಬರಲ್ಲ ಇವಾಗ. ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ಲೆಟ್ಸ್ ಸಿ, ಇನ್ ಕೇಸ್ ನಾಳೆ ಸ್ವಲ್ಪನಾದ್ರೂ ಬಿಸಿಲಿತ್ತು ಅಂದರೆ ಸಂಜೆ ಟೈಮ್ ಸನ್ಸೆಟ್ ನೋಡೋಕ್ಕೆ ಸಿಗತ್ತೆ, ಮೋಡ ಇಲ್ಲ ಅಂತ. ನಾಳೆ ಇದೊಂದು ಐಕಾನಿಕ್ ಪ್ಲೇಸ್ ಇದೆ, ಸಖತ್ತಿದೆ ಮಕ್ಕಳು. ಫೋಟೋಸ್ ಸಖತ್ ಬರ್ತಿಲ್ಲ ಎದುರಿಗೆ, ಕಾಣ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಹತ್ರ ಹೋಗ್ತೀನಿ. ನೋಡಿದ್ರಲ್ಲ, ಇದು ಆ್ಯಕ್ಚುಲಿ ಬ್ರಿಡ್ಜ್ ಇತ್ತಂತೆ ಅದು ಫಸ್ಟು. ನಂತರ 1968 ಏನೋ ಕೊಲ್ಯಾಪ್ಸ್ ಏನೋ ಆಯಿತು, ಅದ್ರ ನಂತರ ಹಿಂಗೆ ಇದೆ ಅದು. ಇವಾಗೇನೋ ಹೊಸ ಎಸ್ಟಿಮೇಟ್ ಮಾಡಿದಾರಂತೆ, ಇಲ್ಲಿ ಕಟ್ತಾರಂತ ಹೇಳಿದಾರಂತೆ. ಇಲ್ಲಿ ಇಲ್ಲ ಒಂದು ಪೋಲ್ ಹಾಕಿದಾರಲ್ಲ ಇಲ್ಲಿಂದ ಅಲ್ಲಿ ತನಕ. ಮೋಸ್ಟ್ಲಿ ಬ್ರಿಡ್ಜ್ ಮತ್ತೊಂದು ಬ್ರಿಡ್ಜ್ ಮಾಡ್ತಾರೆ ಪ್ರಾಬಬ್ಲಿ, ಅಂದರೆ ಹೀಗೆ ಟೂರಿಸ್ಟ್ ಅಟ್ರಾಕ್ಷನಿಗೋಸ್ಕರ ಪ್ರಾಬಬ್ಲಿ. ಸೊ ದಿಸ್ ಈಸ್ ದ ಆಲೆಪಿ ಬೀಚ್ ಫಾರ್ ಯು. ದ ಆಲೆಪಿ ಬೀಚ್ ಎಷ್ಟು ಸಿಕ್ಕಾಪಟ್ಟೆ ಕ್ರೌಡೆಡ್. ಸೊ 2-3 ಜನ ಕೇರಳಿಯನ್ ಸಿಕ್ಕಿದ್ರು ಇಲ್ಲಿ ಲೋಕಲ್ಲು. ಅವ್ರ ಜೊತೆ ಮಾತಾಡಿ ಸ್ವಲ್ಪ ಚೆನ್ನಾಗಿರೋ ಫೋಟೋಸ್ ಎಲ್ಲ ತೆಗೆದ್ರು ಅವರು. ಇವಾಗ ಬೇರೆನಾ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಈ ಸೈಡಲ್ಲಿ. ಸೊ ಸನ್ಸೆಟ್ ಆಗ್ತಿದೆ ಇವಾಗ, ಪ್ರಶಾಂತವಾದ ಸಮುದ್ರ.
ಇಲ್ಲೊಬ್ಬರು ಒಡಿಸ್ಸಾದು ಸೋದರ ಸಿಕ್ಕಿದ್ದಾರೆ. कौन सा है ग्रुप का? 11. ಸೊ ಸನ್ಸೆಟ್ ಮುಗಿಸಿ ಇವಾಗ ಅಲೆಪಿ ಬೀಚ್ನ ಮುಗಿಸಿ ನೋಡಬೇಕು. ಇಲ್ಲೊಬ್ರು ಸಿಕ್ಕಿದ್ದಾರೆ ನಮಗೆ. ಇವರು ನಮ್ಮ ಜೊತೆನೇ ಪೋಸ್ಟ್ ಆಫೀಸಲ್ಲಿ ಇದ್ದಾರೆ, ಹಾಸ್ಟೆಲಲ್ಲಿ. ಇವ್ರ ಜೊತೆ ನಿಮ್ಗೆ ಈ ಸೈಡ್ ಬೀಚ್ ಸೈಡ್ ಚಿಲ್ ಮಾಡಿಕೊಂಡು ಇವಾಗ ಜೊತೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಸಖತ್ ಕಾಣಿಸ್ತೀನಿ ಹತ್ರ. ಸೊ ಇದು ಆಲ್ಪಿ ಬೀಚ್ ಮತ್ತು ಆಲ್ಪಿ ಲೈಟ್ ಹೌಸು. ಸೊ ಎರಡನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇನ್ನೂ ಬಾಕಿ ಪ್ಲೇಸಸ್ಗಳೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ನೋಡೋಣ, ಹಲವಾರು ಇಂಥದ್ದೇ ಜಾಗಗಳು ಕರ್ಕೊಂಡು ಹೋಗ್ತಿರ್ತೀನಿ. ಸೊ ಈ ಬ್ಲಾಗ್ನ ಕೇರಳ ಸೀರೀಸಿನ ಫಸ್ಟ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ. ಸೊ until then, keep hustling, take care, bye.